ಅಧ್ಯಾಪಕರು ಅಂತಂದ್ರೆ ಗುರುವಿನ ಸ್ಥಾನದಲ್ಲಿ ನೋಡ್ತೀವಿ. ಆದರೆ ಇತ್ತೀಚೆಗೆ ಬರ್ತಾ ಇರುವಂಥ ಅಧ್ಯಾಪಕರು ಎಲ್ಲರೂ ಹೇಳ್ತಾ ಇಲ್ಲ ನಾನು. 90%, 80% ಆಲ್ಮೋಸ್ಟ್ ಆಲ್ ಎಲ್ಲರೂ ಒಳ್ಳೆಯವರೇ ಇದ್ದಾರೆ. ಇನ್ನೊಂದು 10-20% ಮಾತ್ರ ಇಂಥವಾಗ್ತಾ ಇವೆ. ವಿದ್ಯಾರ್ಥಿನಿಯ ಮೇಲೆ ಎರಗಿದ್ದಾರೆ ಕಾಲೇಜಿನ ಇಬ್ಬರು ಉಪನ್ಯಾಸಕರು. ಅವ್ರ ಫೋಟೋ ನೋಡ್ತಾ ಇದ್ರೆ ಅವ್ರೇನು ಉಪನ್ಯಾಸಕರ ರೀತಿಯಲ್ಲಿ ಕಾಣಿಸ್ತಾ ಇಲ್ವಲ್ಲ. ಸಂತ್ರಸ್ತೆಯಿಂದ ಈಗ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಭೌತಶಾಸ್ತ್ರ, ಜೀವಶಾಸ್ತ್ರ ಉಪನ್ಯಾಸಕರು ಸೇರಿ 3ರನ್ನ ಬಂಧಿಸಲಾಗಿದೆ. ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಈಗ ದಾಖಲಾಗಿದೆ. ಮೂಡಬಿದ್ರೆ ಕಾಲೇಜು ವಿದ್ಯಾರ್ಥಿನಿಯ ಮೇಲೆ ನಿರಂತರವಾಗಿ ಅತ್ಯಾಚಾರವನ್ನ ಮಾಡಿರುವಂಥ ಆರೋಪ ಈಗ ಬರ್ತಾ ಇದೆ. ಕಾಲೇಜಿನ ಇಬ್ಬರು ಉಪನ್ಯಾಸಕರು, ಇವರು ಉಪನ್ಯಾಸಕರ ರೀತಿಯಲ್ಲಿದ್ದಾರಾ? ಇವ್ರ ಮುಖ ನೋಡ್ರಿ ಒಂದ್ಸಲ. ಇವರು ಉಪನ್ಯಾಸಕರ ರೀತಿಯಲ್ಲಿದ್ದಾರೆ ಅವರು. ಮೂಡಬಿದ್ರೆ ಕಾಲೇಜು ವಿದ್ಯಾರ್ಥಿನಿಯ ಮೇಲೆ ನಿರಂತರವಾಗಿ ಅತ್ಯಾಚಾರವನ್ನ ಮಾಡಿರೋದು. ಉಪನ್ಯಾಸಕರಲ್ಲ, ಇವರು ಕಾಮುಕರು ಅಂತ ಹೇಳ್ತಿದ್ದಾರೆ. ಪಾಪ ಅವ್ರ ವಿದ್ಯಾರ್ಥಿನಿ ಓದಕ್ಕೆ ಬಂದರೆ ಅವ್ರ ಮೇಲೆ ಅತ್ಯಾಚಾರ ಮಾಡ್ತಾರೆ. ಭೌತಶಾಸ್ತ್ರ ಉಪನ್ಯಾಸಕ ನರೇಂದ್ರ, ಜೀವಶಾಸ್ತ್ರ ಉಪನ್ಯಾಸಕ ಸಂದೀಪ್ ಅಂತೆ. ಇವರಿಬ್ಬರನ್ನ ಕೂಡ ಈಗ ಅರೆಸ್ಟ್ ಮಾಡಿದರೆ. ಜೊತೆಗೆ ಇನ್ನೊಬ್ಬನಂತೆ, ಅವನು ಯಾರು ಏನಂತ ಅಂದ್ಕೊಂಡಿದ್ದೀರಾ? ಶಾಲೆಗಳು, ಕಾಲೇಜುಗಳು, ಯೂನಿವರ್ಸಿಟಿಗಳು ಏನಂತ ಅಂದ್ಕೊಂಡ್ಬಿಟ್ಟಿದ್ದೀರಾ ನೀವೆಲ್ಲ? ಏನಾಗ್ಬಿಟ್ಟಿದೆ ಅಂತಂದರೆ, ಮುಂಚೆ ಇದ್ದಂತಹ ಆ ಶಿಕ್ಷಣ ವ್ಯವಸ್ಥೆ ಇಲ್ಲ ಈಗ. ಆ ಶಿಕ್ಷಣ ವ್ಯವಸ್ಥೆನೇ ಹೊರಟೋಗ್ಬಿಟ್ಟಿದೆ. ಅದಕ್ಕೆ ಈ ಪರಿಸ್ಥಿತಿಗೆ ಆಗ್ತಾ ಇದೆ. ಯಾವ್ಯಾವುದೋ ಮೇಲೆ ಕರ್ಕೊಂಡು ಬಂದು ಇವ್ರನ್ನ ಸೇರಿಸ್ಕೊಂಡ್ಬಿಡ್ತಾರೆ. ಅದರ ಓದಿಸುವಂಥ ಮನಸ್ಥಿತಿಗಳು ಹೊರಟೋಗ್ಬಿಟ್ಟಿವೆ. ಬೇರೆ ಎಲ್ಲವೂ ಕೂಡ ಇರುತ್ತೆ. ಅವಕ್ಕೆ ಮುಖ ನೋಡ್ರಿ, ಅವ್ರದ್ದು ಮುಸುಡಿಗಳನ್ನು ನೋಡ್ರಿ. ಅವು ಉಪನ್ಯಾಸಕರು ಅಂತ ಅನಿಸ್ಕೋತಾವ. ಇವೆಲ್ಲ ಉಪನ್ಯಾಸಕರು. ಇವ್ರನ್ನ ಸೇರಿಸ್ಕೊಳ್ತಾರಲ್ಲ, ಆ ಕಾಲೇಜ್ಗಳಿಗೆ ಏನು ಹೇಳಬೇಕು? ತಲೆಯಲ್ಲಿ ಏನಿದೆಯೋ ಎಲ್ಲೋ ಗೊತ್ತಿಲ್ಲ ನನಗೆ. ಒಳ್ಳೆ ಕ್ರಿಮಿನಲ್ಗಳ ಥರ ಇದ್ದಂಗಿದ್ದಾವೆ ಮಾಡಿರೋ ಆರೋಪಗಳೀಗ. ಗೆಳೆಯನ್ನ ರೂಮ್ಗೆ ಕರೆಸ್ಕೊಂಡು ಅತ್ಯಾಚಾರವನ್ನು ಎಸಗಿದಾರಂತೆ. ಓದಿಸು ಅಂತಂದರೆ ಇಂಥವೆಲ್ಲ ಮಾಡ್ತೀರಾ ಅಂತಂದರೆ ತೆಗೆದಾಕ್ಬೇಕು. ಇನ್ನೆಲ್ಲೂ ಓದ್ಸೋಕ್ಕೂ ಸೇರಿಸ್ಕೋಬಾರ್ದು ಇವ್ರನ್ನ. ಬೆಂಗಳೂರಿನ ಮಾರತಹಳ್ಳಿಯಲ್ಲಾಗಿರೋದು. ಯಾರಿಗೂ ಹೇಳದಂತೆ ವಿದ್ಯಾರ್ಥಿನಿಗೆ ಬೆದರಿಕೆ ಅಂತೆ. ಮನೇಲಿ ಅಪ್ಪ ಅಮ್ಮ ಮದುವೆ ಮಾಡಿಕೊಟ್ಟಿದ್ದಿದ್ರೆ ಹಿಂಗೆ ಯಾಕಾಗ್ತಾ ಇತ್ತು ಪರಿಸ್ಥಿತಿ? ಏನೂ ಇಲ್ಲ ಅನಿಸುತ್ತೆ. ಬೀದಿ ಬಸವಣ್ಣಗಳಿರ್ಬೇಕೇನೋ, ಅವಾದರೂ ಮೇಲು. ಆ್ಯಕ್ಚುಲಿ ಅಕ್ಕಿಗೆ ನಾನು ಭೇಟಿ ಮಾಡಲಿಲ್ಲ. ಬಟ್ ವಿಷಯ ಗೊತ್ತಾಗಿದ್ದ ತಕ್ಷಣ, ಅಂದರೆ ಕರೆ ಮೂಲಕ ಗೊತ್ತಾಗಿದ್ದ ತಕ್ಷಣ ಇಮಿಡಿಯೇಟ್ಲಿ ವಿ ಆ್ಯಕ್ಟೆಡ್. ತಾವು ಆ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟರ? ಆ ಬಳಿಕ ಯಾವಾಗ ಅರೆಸ್ಟ್ ಆಯಿತು? ಅರೆಸ್ಟ್ ಮಾಡಿದ್ದಾರೆ ಅಷ್ಟು ಮಾತ್ರ. ಅವರ ಪ್ರೊಸೀಜರು ಅವರದನ್ನೆಲ್ಲ ಮಾಡಿದ್ದಾರೆ. ಇಮ್ಮಿಡಿಯೇಟ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಧ್ಯಾಪಕರು. ನೀವು ಮೊನ್ನೆ ಇನ್ನೂ ಒಂದು ಅಷ್ಟೇ, ನಮ್ಮ ತಾವರೆಕೆರೆಯಲ್ಲಿ ಒಂದು ಮಗುವನ್ನು ರೇಪ್ ಮಾಡಿ ಜಡ್ಜ್ ಬಿಟ್ಟು ಅವರು CCTVಗಳಲ್ಲೂ ಅವ್ರ ಮುಖ ಕಾಣ್ತಾ ಇರಲಿಲ್ಲ. ಬಟ್ ವಿತಿನ್ ನೋ ಟೈಮ್ ಆ ಜಿಲ್ಲೆಯವರು, ಅವರು SP ಅವರು ಮತ್ತು ಇಡೀ ತಂಡ ಅವರಷ್ಟು ಜನನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕೋರು. ಇದೇ ಥರನೇ. ಮತ್ತು ಇವರು ಅಧ್ಯಾಪಕರು ಅಲ್ಲೇ ಇದ್ರಲ್ಲ, ಸೊ ಹಾಗಾಗಿ ಇಮಿಡಿಯೇಟ್ಲಿ ಅರೆಸ್ಟ್ ಆಗಿದ್ದಾರೆ. ಅಲ್ಲ, ಈಗ ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೂ ಮೊದಲು ತಮ್ಮನ್ನು ಸಂಪರ್ಕ ಮಾಡ್ತಾರೆ ಅಂತ ಹೇಳಿದ್ರೆ ಏನೋ ಒಂದು ವಿಶ್ವಾಸನ ಮಹಿಳಾ ಅಂದರೆ ಅಲ್ಲ. ಏನಾಗುತ್ತೆ, ಮಹಿಳಾ ಆಯೋಗ ಅನ್ನೋದು ಪೊಲೀಸ್ ಅವ್ರಿಗಿಂತ ಒಂದು, ಅಂದರೆ ಒಂದು ಅಲ್ಲಿ ಒಂದು ನನ್ನನ್ನು ಆಯೋಗದ ಅಧ್ಯಕ್ಷೆ ಅಂತ ನೋಡೋದಕ್ಕಿಂತ ಒಂದು ನಮ್ಮ ತಾಯಿ ಇರ್ಬೋದು, ಒಂದು ಫ್ರೆಂಡ್ ಇರ್ಬೋದು, ಒಂದು ಸ್ನೇಹಿತೆ, ಆ ಒಂದು ಕಂಫರ್ಟ್ ಝೋನಿಗೆ ಬರ್ತಾರೆ ಅವರು. ಸೊ ಇಮಿಡಿಯೇಟ್ಲಿ ಫೋನ್ ಮಾಡೋದಾಗಲಿ, ವಾಕ್ ಮಾಡೋದಾಗಲಿ, ಒಳಗಡೆಗೆ ಬಂದು ಹೇಳೋದಾಗಲಿ, ಅದು ಈಸಿ. ಅವರ ಮನಸ್ಥಿತಿ ಈಸಿ. ಪೊಲೀಸ್ಗೆ ಹೋಗೋದಕ್ಕಿಂತ ಮೇಡಮ್ ಹತ್ರ ಹೋಗ್ಬೋದು. ಇಮಿಡಿಯೇಟ್ಲಿ ಶಿ ವಿಲ್ ಹೆಲ್ಪ್ ಅಸ್, ಶಿ ವಿಲ್ ಅಸಿಸ್ಟ್ ಅಸ್ ಅನ್ನೋ ಒಂದು ನಂಬಿಕೆ ಅಷ್ಟೇ ಅವರೆಲ್ಲರಲ್ಲೂ. ಒಂದು ಕೇಸ್ 5ನೇ ತಾರೀಕು ರಿಜಿಸ್ಟರ್ ಆಗಿದೆ ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ. ಸಂತ್ರಸ್ತರು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ FIR ಮಾಡಿ ಆ ಕೇಸಲ್ಲಿ 3 ಜನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತಾಯಿದ್ದೀವಿ. ಮಹಿಳಾ ಆಯೋಗದಿಂದ ನಿಮಗೆ ರೆಫರ್ ಆಗಿತ್ತು ಆಗಿದೆ. ಅದ ನಂತರ ನಾವು ಮತ್ತೆ ಕಂಪ್ಲೇಂಟ್ ತೊಗೊಂಡಿದ್ದೀವಿ. ಕಂಪ್ಲೇಂಟ್ ತೊಗೊಂಡ ನಂತರ ಇನ್ವೆಸ್ಟಿಗೇಷನ್ ಡೀಟೇಲ್ ಆಗಿ ಮಾಡಿದ ನಂತರ ಯಾರು ಮಾಡಿದ್ದಾರೆ, ಯಾರು ಸಪೋರ್ಟ್ ಮಾಡಿದ್ದಾರೆ, 3 ಜನ ಅರೆಸ್ಟ್ ಮಾಡಿದ್ದೀವಿ. ಆರೋಪಿಗಳು ಯಾರು, ಅವ್ರ ಹಿನ್ನೆಲೆ ಅದು ಇನ್ವೆಸ್ಟಿಗೇಷನ್ ಆಗ್ತಾಯಿದೆ. ಇವತ್ತು ಅರೆಸ್ಟ್ ಮಾಡಿದ್ದೀವಿ. ಇನ್ವೆಸ್ಟಿಗೇಟ್